ಏನಾಯ್ತಾನ ಅಮ್ಮ ಬಲೂನ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದ ಪಾಪಗೆ ಬ್ಲಡ್ ತಗೊಳಕ್ ಹೋಗ್ತಾವ್ರೆ. ಥ್ಯಾಂಕ್ ಯು ಮದರ್ವುಡ್. ನಿನ್ನೆ ಎಲ್ಲರೂ ಹೆಸರುಗಳನ್ನ ಕಳಿಸಿದ್ರಿ. ಏನಕ್ಕೆ ಸಿ ಸೆಕ್ಷನ್? ಫಸ್ಟ್ ಆನವಲ್ಲಿ ಕಾರ್ಡ್ 2 ಕಾರ್ಡ್ ಹಾಕೊಂಡ್ಬಿಟ್ಟಿತ್ತು. ಸೊ ಒಂದು ಸ್ವಲ್ಪ ಅರ್ಲಿಯಾಗಿ ಅವನಿಗೆ ಸಿ ಸೆಕ್ಷನ್ ಮಾಡಿದ್ರು. ಅಂಡ್ ಇದು ಇಲ್ಲಿ ಜೋರ್ ಕಿರ್ಚಾಡಕ್ಕಾಗಲ್ಲ ಅಲ್ವಾ ಮನೇಲಿ ಆಡ್ದಂಗೆ. ಇಲ್ಲ ಅಂತ ಬಿಡ್ತಾ ಇದೆ. ಡಿಸ್ಕಂಫರ್ಟ್. ಎದೆಯಲ್ಲಿ ಡಿಸ್ಕಂಫರ್ಟ್ ಆಗ್ತದೆ. There is no word called discomfort. It's uncomfortable. ಓಕೆ. Yeah. ಯಾವ ಸ್ಕೂಲ್ ನೀವು? Welcome International. ಇಷ್ಟೆಲ್ಲ ಹೇಳ್ಬಿಟ್ಟಪ್ಪು ಏನಪ್ಪು ನೀನು ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದ್ಬಿಟ್ಟು. Discomfort is a noun. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಹಲೋ ಬಲೂನ್ ತಂಗಚ್ಚಿ ನೋಡಕ್ ಬಂದ್ರ ನೀವು? ಬಲೂನ್ ಬಲೂನ್ ವಾ ಹಾಯ್ ಹಾಯ್ ಹೆಂಗಿದ್ಯಾ? ಇಲ್ಲ ಕೇಳ್ತಾವ್ರಲ್ಲ ಯಾಕೆ ಶುರು ಮಾಡಿಲ್ಲ ಅಂತ. ಇಲ್ಲ ಶುರು ಮಾಡ್ತಾ ಇದ್ದೀನಿ. ಅಯ್ಯೋ ಅಲ್ಲೇ ವಿಡಿಯೋದಲ್ಲ ಸೋಮವಾರ ಅಂತ ಹೇಳಿದೆ ತಾನೆ. ಇಲ್ಲ ಸೋಮವಾರ ಇಲ್ಲ ಸ್ಟಾರ್ಟ್ ಮಾಡ್ತಾ ಇವ್ರಿಗೆ ಆನ್ಸರ್ ಮಾಡ್ಬೇಕು, ನನಗೆ ಆನ್ಸರ್ ಮಾಡಬೇಡ, ಇವ್ರಿಗೆ ಆನ್ಸರ್ ಮಾಡಿ. ಸ್ಟಾರ್ಟ್ ಮಾಡ್ತೀನಿ. ಪಪ್ಪನ್ನ ಎಲ್ಲಾನು ಮಿಸ್ ಮಾಡ್ಕೊಂಡ್ರ ನೀವು? I love you. ಬಲೂನ್ ಮೇಲೆ ಅವನಿಗೀಗ ಬೇಕಾ ನಿಮ್ಗೆ ಬಲೂನು? ಇಲ್ಲೂ ಬಲೂನು, ಇಲ್ಲೂ ಬಲೂನು, ಇಲ್ಲಿ ಇಲ್ಲಿ ಅಲ್ಲಿ. ಬೇಕಾ ನಿಮಗೆ? ಅದೇ ಒಂದು ಬುದ್ಧಿ ಅಂದರೆ ಕರೆಕ್ಟಾಗಿ ಹೇಳ್ಬೇಕು, ಬೇಕಾ ಬೇಡವಾ ಅಂತ. ಅನು ತೋ ಯಾವ ಇದು ಬೇಡ 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 ಬೇಡ. ಆ ಕಾಫಿ ಚೆನ್ನಾಗಿದೆ ತಗೋ. ಇಲ್ಲಿ 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 ಕಾಫಿ ಕಮಿನ್. सर पेशेंट के लिए ब्रेकफास्ट में साबुत उपमा है और एक इडली है. ಪಾಪ ನಿಮಗೆ ಇಡ್ಲಿ ಬೇಕಾ ಬ್ರೇಕ್ಫಾಸ್ಟ್ಗೆ? ತಂದಿದ್ದೀರಮ್ಮ? ಅಲ್ಲ ಅವ್ರು ಕೇಳ್ತಾರೆ, ಆಮೇಲೆ ನೀವೇನು ಕೇಳಿದ್ರಿ? ಅವ್ರು ಹಿಂದಿಲಿ ಮಾತಾಡ್ತಾರೆ. ನಿಮ್ಗೆ ಹಿಂದಿ ಬರುತ್ತಲ್ವ? ಲಿಟಲ್ ಬಿಟ್ ಹಿಂದಿ. ಏನಾಗುತ್ತೆ? ಕೋಟಿ ಇದೆ ಅಯ್ಯೋ ಎಲ್ಲ ಮೆಸಪ್ಪಾಗ್ತಿದೆ. ಎಲ್ಲ ಕಚ್ಚದೆ ದೊಡ್ಡ ಭಾಷಾ. ಕೋಟಿ ಸುಬ್ಬಿ ಅವ್ರ ಮಗಳು ಮಕ್ಕ ನೋಡಿದ್ರ? ಏನು
ಹ್ಞೂ ಹೇಳಿದ್ನಾ ಸ್ವಲ್ಪ ಗ್ರಾಮ್ ಕಮ್ಮಿ ಆದ್ಲಿ 3 kg ಇರೋದು ಹೌದಾ 10% ಕಮ್ಮಿ ಆಗುತ್ತಂತೆ. ಹ್ಞೂ ಬಂದ 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 ಮಹಾರಾಜ ಐ ಲವ್ ಯು ಕನ್ನಮ್ಮ ಐ ವಿಶ್ ಯು ಕನ್ನಮ್ಮ. ಅಯ್ಯೋ ತಗೊಳ್ಳಿ ಅಯ್ಯಪ್ಪ ಕಮಾನ್ ಬೇಬಿ ಬೇಬಿ ಏನಪ್ಪ ಇದೆಲ್ಲ ಕಟ್ಟಿದ್ದಾರೆ ನೋಡುವ ತಂಗಿಗೆ ತಂಗಪ್ಪನಿಗೋಸ್ಕರ. ನರ್ಸಪ್ಪ ಬಗ್ ನೋಡ್ತಿರೋದು ನೋಡು. ಡಾಕ್ಟ್ರಮ್ಮ ಅಲ್ಲಿಂದ ತಪ್ಪಿಸ್ಕೊಂಡು ಇಲ್ಲಿ ಕರ್ಕೊ ಬಂದು ಬಿಟ್ಟಾಯ್ತು ನಾನು. ಏಯ್ ಇರೋದ್ರಲ್ಲಿ ಆಟಾಡು. ಓಹೋ ಹೆಂಗ್ ಬಿಡ್ತಾರೆ ಬೈದ್ರೆ ಅಲ್ವಾ? ಮಾತಾಡ್ಕೊಂಡು ಓಡಾಡ್ತಾವನೆ. ಪಾಪಗೆ ಬ್ಲಡ್ ತಗೊಳಕ್ಕೆ ಹೋಗ್ತಾವ್ರೆ. ನಾನು ಹೋಗಲ್ಲಪ್ಪ. ಅಯ್ಯೋ ಫೋನಲ್ಲಿ ಫುಲ್ ಬ್ಯುಸಿ ನೋಡಿ ಸರ್. ಏನದು ಅಮ್ಮ? ಹಾಂ 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 ಹೇಳಿ ಹೇಳಿ ಹೇಳಿ. ಏನಾಯ್ತಾನ ಅಮ್ಮ ಬಲೂನ್ ಮೇಲೆ ಕೂತ್ಕೊಂಡು ಮಾತಾಡ್ತಾ ಇದ್ದ. ಅಂತ ಬಲೂನ್ ಹೊಡೆದೋಯ್ತು. ಶಾಕು. ಓ ಈಗ ಅದೊಂದು ಆಟ ಮಾಡ್ಕೊಬಿಡ್ತಾನ ಅಂತ. ಈಗ ಒಂದು ಹಂಗೆ ಆಗೋಯ್ತಲ್ಲ, ನಾಚಿಕೆ ಆಗೋಯ್ತು ಇವಾಗ. ಅದಕ್ಕೋಸ್ಕರ ಹಂಗೆ ಮಾಡ್ತಿರೋದು. ಆನೋ ಶೂಸ್ ಅದೇನು ಮಾಡಿತ್ತು ನಿಂಗೆ? ಅದ್ಯಾಕೆ ಕೆಳಗಡೆ ಆಗ್ತಿದ್ಯಾ? ದೇವ್ರೇ ದೇವ್ರೇ ದೇವ್ರೆ. ಆನೋಗೆ ಸಿರಪ್ ಕುಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಗೊತ್ತಾ? ಅಲ್ಲಿ ಮೌಲ್ಯಗೆ ಏನೇನು ತಿನ್ನಬೇಕು ತಿನ್ನಬಾರ್ದು ಅನ್ನೋದೆಲ್ಲ ಅಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಇವತ್ತು ಡಿಸ್ಚಾರ್ಜ್ ಮಾಡ್ಬೋದು ಅಂತಂದ್ರೆ ಇಲ್ಲ, ಅವ್ರು ಹೇಳೋದಲ್ಲ, ನನಗೆ ಡಾಕ್ಟ್ರ್ ಹೇಳ್ಬೇಕು. ಮೇನ್ ಡಾಕ್ಟ್ರು ಯಾರು ಇಲ್ಲಿ ಈಗ ಬಂದದ್ದು ಅವರಲ್ಲ ನಮಗೆ ಹೇಳಬೇಕು. ಇವತ್ತು ಡಿಸ್ಚಾರ್ಜ್ ಆಗೋ ಥರ ಡಾಕ್ಟ್ರ್ ಹೇಳಬೇಕು. ಕೆಫೆಟೇರಿಯಾಗೆ ಹೊಟ್ಟೆಗೆ ಹಾಕೊಳಕ್ಕೆ ಬಂದಿದ್ದೀವಿ. ಹೊಟ್ಟೆಗೆ ಇವತ್ತೇನು ಸ್ಪೆಷಲ್ಲು?
ಇಡ್ಲಿ ಹಾಂ ಓಕೆ ಡನ್. ಅಕ್ಕ ಈಗ ತಾನೇ ಇಯರಿಂಗ್ ಟೆಸ್ಟ್ ಎಲ್ಲ ಆಯ್ತಂತಲ್ಲ, ಏನು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ ಅಂತ. ಜಗಳ ಆಡ್ತವ್ರೆ. ಓ ಇಲ್ಲೂ ಅಕ್ಕ ತಮ್ಮ ಜಗಳ. ನೀವಿಬ್ರು ಜಗಳ ಆಡಿದ್ರೆ ನಮ್ಮ ಆಡಿಯನ್ಸ್ ಅಕ್ಕ ತಮ್ಮದ್ದು ಚೆನ್ನಾಗಿರಲ್ಲ, ಅದು ಚಂದ ಅನ್ಸುತ್ತಲ್ಲ. ಇಲ್ಲಿ ಜೋರು ಜೋರಾಗಿ ಕಿರ್ಚಾಡಕ್ಕಾಗಲ್ಲ ಅಲ್ವಾ ಮನೇಲಿ ಆಡ್ದಂಗೆ. ಇಲ್ಲ ಅಂತ ಬಿಡ್ತಾ ಬಂದ್ರು ಇಷ್ಟೊತ್ತನಕ ಏನು ಮಾಡ್ತೀನಿ ಅಂತ ಹೇಳ. Baby is doing fine? Fine. Any issues with breastfeeding? No, yesterday it was quite discomforting. Now I'm fine. You feel I just stronger? extracted little. Okay, so how many? Your body will regulate according ನಮ್ಮ ಅಮ್ಮನಿಗೆ ಫುಲ್ ಅರ್ಥ ಆಯ್ತೈತೆ. to the second of the delivery. The good amount of milk starts coming in. ಸ್ವಲ್ಪ ಏನು ಕಿತ್ತಾಕಿದ್ದೀನಿ. Don't worry, okay? If it faints too much, ಏನು let me know, ಕಿತ್ತಾಕಿದ್ದೀನಿ? okay? Keep expressing every 2 to 3 Yeah, I'm seconds. doing Empty the breast. If that doesn't get empty, it will become more hard and painful. All over, from your underarm, you have to express. ಅಲ್ಲ ನಮ್ಮಮ್ಮ ಅದಿಲ್ಲಿ ನಮ್ಮಮ್ಮ ಅವರು ಹೇಳ್ತಾ ಇದ್ರೆ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊತಾ ಇದ್ರು ಗೊತ್ತಾ ಇಂಗ್ಲೀಷ್ನ. ಅದೆಲ್ಲ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಅದಲ್ಲ ಈ ಗ್ಯಾಪಲ್ಲಿ ಇವನ ತಮ್ಮ ಇವನಿಗೆ ರೇಗಿಸ್ಬಿಟ್ಟ. ಎಲ್ಲ ಓಕೆನಾ ಕಂಫರ್ಟಬಲ್ ಆಗಿದೆಯಾ ಅಂತಂದರೆ ಇವಳು ಏನಂದ್ಲು ಅಂತ ಬಿಟ್ಟು ಏನಂದ್ಲು, Everything is fine, but I'm feeling discomfort. ಎದೆಯಲ್ಲಿ ಡಿಸ್ಕಂಫರ್ಟ್ ಆಗ್ತದೆ. There is no word called discomfort. It's uncomfortable. ಓಕೆ. Yeah. ಯಾವ ಸ್ಕೂಲ್ ನೀವು? Very international. ಇಷ್ಟೆಲ್ಲ ಹೇಳ್ಬಿಟ್ಟು ಅಪ್ಪು ಏನಪ್ಪು ನೀನು ಇಂಗ್ಲೀಷ್ ಮೀಡಿಯಮ್ ಸ್ಕೂಲಲ್ಲಿ ಓದ್ಬಿಟ್ಟು. Discomfort is a noun, but uncomfortable is a verb. ಇಲ್ಲ ಈಗ ಅಲ್ಲಿ ಗೂಗಲ್ ಮಾಡಿ ಕೇಳಿದ್ಕೆ ಮೌಲ್ಯ ಹೇಳಿದ್ದೆ ಕರೆಕ್ಟ್ ಆಗಿದೆ ಅಂತ ಹೇಳ್ತಾ ಇದ್ದಾರಲ್ಲ, ನಾವು ಆಗಲೇ ಮಾತಾಡ್ತಿದ್ವಲ್ಲ. ಫೀಲಿಂಗ್ ನ ಡಿಸ್ಕ್ರೈಬ್ ಮಾಡ್ಬೇಕಾದ್ರೆ ಡಿಸ್ಕಂಫರ್ಟ್ ಬರುತ್ತೆ. ಡಿಸ್ಕ್ರೈಬಿಂಗ್ ಅಬ್ಜೆಕ್ಟಿವ್ ನ ಮಾಡ್ಬೇಕಾದ್ರೆ ಅನ್ಕಂಫರ್ಟಬಲ್ ಬರುತ್ತೆ. ಇವಳು ಅಬ್ಜೆಕ್ಟಿವ್ ಮಾಡಿಲ್ಲ, ಫೀಲಿಂಗ್ಸ್ ಮಾಡ್ತೀವಿ. ಫೀಲಿಂಗ್ ಹೇಳ್ತಿದ್ರು. ಸೊ ಶಿ ಇಸ್ ಕರೆಕ್ಟ್. ಅಪ್ಪು ಕಲ್ತ್ಕೋ. ಅಪ್ಪು Maybe ಅವತ್ತು ನಾನು ಆಬ್ಸೆಂಟ್ ಆಗಿದೆ ಸ್ಕೂಲ್ಗೆ. ಅಷ್ಟು ಇಂಗ್ಲೀಷ್ ಒಳ್ಳೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಿ ಓದ್ಬಿಟ್ಟು. ಕಾನ್ಫಿಡೆಂಟ್ಗೆ ಅಂಡ್ ಅನ್ಕಂಫರ್ಟ್ ಇಸ್ ನಾಟ್ ಸ್ಟ್ಯಾಂಡರ್ಡ್ ಇಂಗ್ಲಿಷ್. ಅಮ್ಮ ಏನಮ್ಮ ಈಗ ಸುಳ್ಳು ಹೇಳ್ತಾ ಇಲ್ಲ. ಚಾಟ್ GPT 99% ಅಷ್ಟೇ ಕರೆಕ್ಟಾಗಿ ಹೇಳೋದು. ಆ 1% ನೀನು ಹಂಗಾರೆ. ಇಲ್ಲ ವೆಲ್ಕಮ್. ಅಯ್ಯೋ ಬನ್ನಿ ಹೋಗಲಿ ಇದು ಹೊಡಿತಿದೆ. ಅಲ್ಲ ಅಲ್ಲಿ ನೋ ಬ್ರೋಕರ್ ಹತ್ರ ಮಾತಾಡೋದು ನೋಡಿದೀನಿ ಇಂಗ್ಲಿಷ್. ಸರ್ ಓಕೆ ಸರ್ ಓಕೆನಾ ಇಸ್ ಟೆಲ್ ಮೀನಾ ಓಕೆ ಡಾ ಕಮಿಂಗ್ ಡಾ ಹಾಗಾದ್ರೆ ಅಪ್ಪು ರೆಡ್ ಹ್ಯಾಂಡಸ್ ಯಾಕೋಗ್ಬಿಟ್ಟಲ್ಲ ಎಲ್ಲ ಅಂತ. ಇನ್ನೊಂದ್ಸರಿ ಕ್ವಶನ್ ಕೇಳಿ ನಾನು ಗೂಗಲ್ ಮಾಡ್ಬಿಟ್ಟೆ. ಇನ್ನ ನಾನು ಜಾಸ್ತಿ ಡಿಸ್ಕಂಫರ್ಟ್ ಯೂಸ್ ಮಾಡ್ತೀನಿ ವರ್ಡ್. ಹೌದಾ ಅಕ್ಕ ಸಪೋರ್ಟ್ ಮಾಡ್ಬೇಕಾಗಿತ್ತು ನಂಗಿದ್ರೆ. ನನಗೆ ಆಗ ಮೈಂಡ್ ಒಳಗೆ ಹೋಗ್ಲಿಲ್ಲ. ಈಗ ಮತ್ತೆ ನೀನು ರೇಗಿಸಕ್ಕೆ ಏನು ರೇಗಿಸ್ತಾ ಇದ್ದಾನೆ ಅಂತ ನಾನು ಯೋಚನೆ ಮಾಡಿದೆ. ಅನ್ಕಂಫರ್ಟಬಲ್ ಯೂಸ್ ಮಾಡ್ತೀವಿ. ಅದು ಅಬ್ಜೆಕ್ಟ್ಗೆ ಡಿಸ್ಕಂಫರ್ಟ್ Feelings. ವರ್ಡ್ಸ್ ಜಾಸ್ತಿ ಕೇಳಿಲ್ಲ ಅದಕ್ಕೆ ಸರ್. ಬಿಕಾಸ್ ನೀನು ಗೊತ್ತಿ ಓದಿಲ್ಲ ಅಲ್ವಾ. ಇದರಲ್ಲೂ ಅರ್ಧ ನೀನು ಅವ್ರ ಕೆಲ್ಸಿಗೆ ಹಾಕೊಂಬಿಟ್ಟೆ ಈಗ. ಪಾಪ ಇನ್ಯಾವುದ್ರಲ್ಲೇ ಅರ್ಧ ಆಗೋನೆ ಅವನು. ಈಗ ಆನವನ್ನು ಕಳಿಸ್ತಾ ಇದ್ದೀನಿ. ಆನವನನ್ನು ಬನ್ನಿ ಬನ್ನಿ ಬನ್ನಿ. ಅಜ್ಜಿ ಬಾಯ್. ನೋಡ್ತೀಯಾ ಬಂದಿದೆ ಅನ್ಸುತ್ತೆ ಕಾರು. ಹಾಂ ಒಂದು ನಿಮಿಷ. ಹೌದು ಮೇಡಮ್, ಈ ಕಾರ್ ಎಷ್ಟು ಪ್ರೈಸು? 150 450. ಓಹ್ ಒಂದು ಕೊಡಿ ಮೇಡಮ್. ಇಲ್ಲಿಯಮ್ಮ ಅವನು ಆಗಲಿಂದ ಪಾಪ ಆಸೆ ಪಟ್ಟವನು. ಯಾಕೆ ಇದು ಬೇಕಾ? ಅದು ಇಲ್ಲ ಒಂದು ಕೇಳ್ಬೇಕು ನನಗೆ, ಒಂದು ಹೇಳ್ಬೇಕು. 2 ಇಲ್ಲ ಒಂದು ಕೊಡಿ. $450 ಅಲ್ಲ ಮೇಡಮ್? 400 ಚಪ್ಪಲಿ ಹಾಕೊಂಬರ್ಬೋದಾ? ಎರಡು ಒಂದೇ ಅಲ್ಲ? ಹೌದಾ? ನಮಗೆ ಗೋಲ್ಡ್ ಇಷ್ಟು ಅಂತ. ಹೌದಾ? ಹೊಸ ಬಾಕ್ಸ್ ಪೀಸ್ ಇಲ್ಲ? ಫಿಕ್ಸ್ಡ್ ಪ್ರೈಸಾ? 450 ಇಲ್ಲ 400.
ಇದೆಲ್ಲ ಬಾಕ್ಸ್ ಪೀಸ್ ಅಲ್ಲ? ಇದೆಲ್ಲ ಬಾಕ್ಸ್. ಓಕೆ, ಇಲ್ಲಿ ಅವ್ರು ಕೇಳಿದ್ದೆ ಪೇ ಮಾಡ್ತೀನಿ. ಇರಲಿ ಅಮ್ಮ, ಅವನು ಆಗಿಂದ ಆಸೆಯಿಂದ ಕೇಳೋನೆ ಹಾನ. ವಾ, ಬಂದ್ ಮಾಡ್ತೀನಿ. ಬಾಯ್ ಬಾಯ್ ಬಾಯ್. ಡಿಸ್ಚಾರ್ಜ್ ಪ್ರೋಸೆಸ್ ಶುರು ಆಗ್ತಾ ಇದೆ ಅಂತೆ. ಸಮಯ ಎಷ್ಟಕ್ಕೆ ಇವಾಗ? 5:30. ಎಲ್ಲರಿಗೂ ಟೈರ್ಡ್. ಕಾರ್ ತೋರಿಸು. ಅಲ್ಲಿ ಕೈ ಇಟ್ಕೊಂಡು ನೋಡಿ. ಅಯ್ಯೋ ಹೌದಾ, ತೋರಿಸ್ತಾ ಇದೆಯಾ? ಈಗ ಸಮಯ 8 ಗಂಟೆ. ಇಷ್ಟ ಆಗ್ಬಿಟ್ಟಿದ್ಯಾ? ಕಾರ್ 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 ಅಂತ ಏನು ಗೊತ್ತಾ, ಮಕ್ಕಳು ಅವನು 4 ಡೇಸಿಂದ ಇಲ್ಲಿ ಬಂದು ಹೋದ್ರಿಂದ ಅಲ್ಲಿ ನೋಡೋದು ಕಾರ್ ಕಾರ್ ಅನ್ನೋದು. ಅವನು ಹಂಗಂದಾಗಲೆಲ್ಲ ಎಲ್ಲ ಕ್ಲೋಸ್ ಆಗಿರ್ತಿತ್ತು. ನಮಗೆ ತಗೊಳ್ಳೇಬೇಕು ಅಂತಿತ್ತು. ಇವತ್ತು ಆ್ಯಕ್ಚುಲಿ ಅದು ಪ್ರೈಸ್ ತಡು ಮಗಳು ಹೇಳ್ತಾಳು, ಕಾಯಿಸ್ಬಿಟ್ಟು ಕೊಟ್ಟಿದ್ದಲ್ವಾ, ಇಷ್ಟೊತ್ತಾದ್ರೂ ಕೈಲೇ ಹಿಡ್ಕೊಂಡಿದ್ದಾರಂತೆ. ಆಲ್ಮೋಸ್ಟ್ ಒಂದು 6-7 ಅವರ್ಸ್ ಆಯಿತು, ಕೈಯಿಂದ ಬಿಟ್ಟೇ ಇಲ್ವಂತ. ಇದಾದ್ರು ಪಾಪ ಪಾಪ ನಮಗೆ ಈಗ ಮದರ್ ಡೋರು ಸರ್ಪ್ರೈಸ್ ಕೊಡೋಕೆ ರೆಡಿ ಆಗಿದ್ದಾರಲ್ಲ, ಅದೊಂಚೂರು ಹೋಗಿ ಅನುಭವಿಸೋಣ. ಹಾಂ ಬನ್ನಿ. ಬನ್ನಿ. ಚೆನ್ನಾಗಿ ರೆಡಿ ಆಗಿದೆ ಮಗನೇ. ಹಾಂ, ಸೂಪರ್. ರೆಡಿ ರನ್ ದರ್. ಕಣ್ಣೆಲ್ಲ ಏನು ಮುಚ್ಚಿಬಿಡಬ್ಬ. ನೀ ಅಲ್ವಾ ನಿಜಲ್ಲೂ ಅಲ್ಲ ಏನೋ ಬರ್ದಿದ್ದಾರಾ? You have a magical journey ahead of you with your precious baby. ಇದೊಂಚೂರು ರೈಟ್ ಆಗ್ತೀನಿ. ಹಾಂ ವಾ. We are here for you and know that you are going to be the most amazing family. Thank you, Motherwood. Oh, very nice. ವಾ. ಬಾಗಿಲು ಹಾಕೊಂಡ್ಬಿಡಿ. ಸೂಪರ್. ಆ ಫ್ಲೇವರ್ ಇದೆ ಅಲ್ಲ, ಕ್ಯಾಂಡಲ್ದು ಆ ಫ್ಲೇವರ್ ಸಖತ್. ಥ್ಯಾಂಕ್ ಯು. ಪ್ರತೀಕ್ಗೆ ಹುಷಾರಿಲ್ಲ, ಅದೇ ಒಂದಷ್ಟು ಅಪ್ಸೆಟ್ ಆಗಿಬಿಟ್ಟಿದೆ. ಆ್ಯಂಡ್ ನಿನ್ನೆ ಎಲ್ಲರೂ ಹೆಸರುಗಳನ್ನ ಕಳಿಸಿದ್ರಿ. ಯೂಶ್ವಲಿ ನಾವೇನು ಆನವ್ಗೆ ಏನಂತಾರೆ, ಈ ಜಾತಕ ಎಲ್ಲ ನೋಡಿ ಆ ಥರ ಇಟ್ಟಿರೋ ಮನೇಲಿ ಯಾರಿಗೂ ಹಂಗೇನಿಡಲ್ಲ, ಎಲ್ಲರಿಗೂ ಆ ಅಕ್ಷರದಲ್ಲೇ ಇಡೋದು. ಆ್ಯಂಡ್ ಈಗ ಬೆಟರ್ ಆಗಿದ್ದೀನಿ, ನಾನು ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ. ಆನ್ ಆ್ಯಂಡ್ ಆಫ್ ಫೀಡಿಂಗ್ ಎಲ್ಲ ಗೊತ್ತಲ್ಲ ನಿಮಗೇನೆ, ಸ್ವಲ್ಪ ಅದೊಂಚೂರು ಕಷ್ಟ ಆ ಥರ ಎಲ್ಲ ಆಗ್ತಾಯಿದೆ. ಆಮೇಲೆ ಒಂದೊಂದ್ಸಲ ಎನರ್ಜೆಟಿಕ್ ಆಗಿರ್ತೀನಿ, ಒಂದೊಂದ್ಸಲ ಫುಲ್ ಬಾಡಿ ಪೇಯ್ನ್ ಬರ್ತಾಯಿದೆ, ಅದನ್ನು ಹೀಲ್ ಆಗಬೇಕು. ನೀವೆಲ್ಲರೂ ಕೇಳ್ತಾ ಇದ್ರಿ ಏನು ಡೆಲಿವರಿ, ನಾರ್ಮಲ್ ಡೆಲಿವರಿನ ಸಿ ಸೆಕ್ಷನ್ ಅಂತ. ನನಗೆ 2 ಸಿ ಸೆಕ್ಷನ್. ಏನಕ್ಕೆ ಸಿ ಸೆಕ್ಷನ್? ಫಸ್ಟ್ ಆನವಲ್ಲಿ 2 ಕಾರ್ಡ್ ಸಿಗಾಕೊಂಡ್ಬಿಟ್ಟಿತ್ತು. ಸೊ ಒಂದು ಸ್ವಲ್ಪ ಅರ್ಲಿಯಾಗಿ ಅವನಿಗೆ ಸಿ ಸೆಕ್ಷನ್ ಮಾಡಿದ್ರು. ಆ್ಯಂಡ್ ಇದು ಕೂಡ ಇಟ್ ವಾಸ್ ಮ್ಯಾಂಡೇಟ್ರಿ. ಸೊ ಸಿ ಸೆಕ್ಷನ್ನೇ ಆಗಿದ್ದು. ಆ್ಯಂಡ್ ಸಕ್ಕತ್ತಾಗಿತ್ತು ಈ ಸಲ ಮದರ್ಹುಡ್ಡಲ್ಲಿ ಎಕ್ಸ್ಪೀರಿಯನ್ಸು.
ಅಂದರೆ ಡೆಲಿವರಿ ಟೈಮಲ್ಲೆಲ್ಲ ಅಲ್ವಾ ನಿಜವಾಗ್ಲೂ ಆಮೇಲೆ ಇನ್ಸ್ಟಾಗ್ರಾಮಲ್ಲೆಲ್ಲ ಏನು ರೀಚ್ ಇಲ್ಲ ನಮ್ದು ಈ ವಿಡಿಯೋನ ಎಷ್ಟು ರೀಚ್ ಕೊಟ್ಟರೆ ಎಲ್ಲರ ಬೆಸ್ಟ್ ವಿಶಸ್ಗೆ ನೀವು ಎಷ್ಟು ನಮ್ಮ ಜೊತೆ ನಮ್ಮ ಒಂದು ಫ್ಯಾಮಿಲಿಯಾಗಿ ಕಂಗ್ರ್ಯಾಚುಲೇಟ್ ಮಾಡಿದ್ರಿ, ನಾವು ಹತ್ವಿ ವ್ಲಾಗ್ನ ನೋಡಿ ಅಂತ ಹೇಳಿದ್ರಿ. ಆ್ಯಂಡ್ ನಾವು ಫಸ್ಟ್ ಆನವಲ್ಲೇ ನಮಗೆ ಗರ್ಲ್ ಬೇಬಿ ತುಂಬ ಎಕ್ಸ್ಪೆಕ್ಟ್ ಮಾಡಿದ್ವಿ, ಅದಕ್ಕೆ ಅಷ್ಟೊಂದು ನಾವು ಎಕ್ಸೈಟ್ ಆಗಿದ್ದು. ಆ್ಯಂಡ್ ಇದಕ್ಕೂ ಅಷ್ಟೇ ಮ್ಯಾನಿಫೆಸ್ಟ್ ಮಾಡಿ ಪ್ಲೀಸ್ ಗರ್ಲ್ ಬೇಬಿಗೆ, ಯಾಕಂದರೆ ಮನೇಲಿ ಪೂರಾ ಬರೀ ಬಾಯ್ಸೇ ಇರೋದು, ಆದಿವು, ಅಥರ್ವ, ಅನಿರ್ವ, ಆನವ್ ಇವಾಗ ಆ್ಯಂಡ್ ಅಗೇನ್ 5 ಬಾಯ್ಸ್ನ ಇಟ್ಕೊಂಡು ಎಂತ ಮಾಡೋದು. ಸೊ ಅದಕ್ಕೋಸ್ಕರ ಒಂದೇ ಒಂದು ಗರ್ಲ್ ಬೇಬಿ ಬರಲಿ ಅಂತ. ಸೊ ಅದಕ್ಕೆ ಗರ್ಲ್ ಬೇಬಿ ನಿಮ್ಮೆಲ್ಲರ ಪ್ರೇಯರ್ಸ್ ನಂಗೆ ಗೊತ್ತು, ನೀವೆಲ್ಲ ನಮಗೋಸ್ಕರ ಪ್ರೇ ಮಾಡಿದ್ದೀರಾ, ವಿಶಸ್ನ ಕಳಿಸಿದ್ದೀರಾ. ಎಲ್ಲರ ವಿಶಸ್ಸು ಎಲ್ಲರ ಪ್ರೇಯರ್ಸು ನಮಗೆ ತಲುಪಿದೆ, ನಾವು ನೋಡಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪ್ರೀತಿಗೆ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದು ನಾನು ಮಾಡ್ತಿರೋದಕ್ಕೆ ನನ್ನ ಪ್ರಮೋಷನ್ ಅಲ್ಲ, ಬಟ್ ಅದೇ ಈ ಥರ ಅರೇಂಜ್ ಮಾಡಿದ್ದಾರೆ ಮದರ್ಹುಡ್ಡಲ್ಲಿ, ಆ್ಯಂಡ್ ಅದು ಎಲ್ಲರಿಗೂ ಇದು ಮಾಡ್ತಾರೆ, ಎಲ್ಲರಿಗೂ ಮಾಡ್ತಾರೆ. ನೀವು ಇದನ್ನು ಏನಾದರೂ ಸೂಪರ್ ಎಕ್ಸ್ಪೆನ್ಸಿವ್ ಅಂತ ಕೇಳಿದ್ರೆ ನನ್ನ ಪ್ರಕಾರ ಇದೊಂದು ಪ್ಯಾಕೇಜು ಏನು 9 ಡಿವೈನ್ ಅಂತ, ಸೊ ಅದ್ರ ಬಗ್ಗೆ ಒಂದು ವೀಡಿಯೋನೇ ಬರುತ್ತೆ, ನೀವು ಒಂದು ನೋಡಿ. ಆ್ಯಕ್ಚುಲಿ ವರ್ತೆ ಅದು ಅಲ್ವ ಪಾಪ. ಸರಿ, ಓಕೆ, ನಾವೀಗ ಊಟ ಮಾಡೋಣ. ಆಲ್ ಮೈ ಪ್ರೊಮೋ ಬ್ಲಾಗ್ಸ್ ಆ್ಯಂಡ್ ಮೈ ಇನ್ಸ್ಟಾಗ್ರಾಮ್ ಫ್ಯಾಮಿಲಿಗೆ ಥ್ಯಾಂಕ್ ಯು ಸೋ ಮಚ್. ಓಕೆ, ಏನು ಕೊಟ್ಟಿರ್ಬೋದು? ಫುಲ್ಕಾ. ಓ, ಫುಲ್ಕಾ. ಆ್ಯಂಡ್ ನಾವು ಈಗ ಬಾಣಂತನ ಹೇಗೆ ಮಾಡ್ತೀವಿ ಅದೆಲ್ಲ. ಓ, ಅಂದರೆ ಎಲ್ಲ ಡ್ರೈಡ್ ಫುಡ್ ಥರನೇ ಇದೆ ಅಲ್ಲ? ಈಗೆಲ್ಲ ಹಂಗೆ ಎಲ್ಲ ಕೊಡೋದು. ಓ, ಹಾಸ್ಪಿಟಲ್ಗೆ ಅನಿಲ್ದಿ ಎಲ್ಲ ಕೊಡಲ್ಲ ವೆಜ್ಜೀಸ್. ಪೂರ್ತಿ ಓಪನ್ ಮಾಡಬಾರ್ದಾ? ಬೆಟರ್, ಬಿಸಿ ಆರೋಗುತ್ತೆ ಅಲ್ವಾ. ಓಕೆ, ನಾವೀಗ ಊಟ ಮಾಡ್ಕೊಂಬರ್ತೀವಿ. ಈಗ ನಾವೀಗ ಊಟ ಮಾಡ್ತಿರ್ಬೇಕಾದ್ರೆ ನನಗೆ ದೋಸೆ ಇರಲಿಲ್ಲ, ಇಲ್ಲೆಲ್ಲ ಹಂಗೆ ಅರೇಂಜ್ ಮಾಡಿದ್ದಾರೆ. ನಾನು ಬರೀ ಹಿಂಗೆ ಪ್ಯಾನ್ ಮಾಡಿದೆ ಎಲ್ಲ. ಇದೆ ಅದು ಬುಕ್ಕಿನ ಟಿಶ್ಯೂಸು, ಇನ್ನೇನು ಬುಕ್ಕಿದಂಗೆ ಇತ್ತು ನನಗೆ. ಓಕೆ, ವೆರಿ ನೈಸ್. ಓಕೆ, ಅಕ್ಕನ್ನೆಲ್ಲ ಚೇಂಜ್ ಮಾಡಿಸ್ಕೊಬಿಡ್ಲಾ? ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಐ ಥಿಂಕ್ ನಾಳೆ ಡಿಸ್ಚಾರ್ಜ್ ಆಗ್ಬೋದು, ನಾಳೆ ಹೇಗಿರುತ್ತೆ ಅಂತ ನೋಡೋಣ. ಸೊ ಮುಂದಿನ ವೀಡಿಯೋದೆಲ್ಲ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.